ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ IAS ಪ್ರಸ್ತುತಪಡಿಸುವ ದ ಹಿಂದೂ ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಜುಲೈ 9, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಪ್ಯಾನಲ್ ರಿಪೋರ್ಟ್ ಆನ್ ಡೇಟಾ ಬಿಲ್ ಹ್ಯಾಂಗ್ಸ್ ಫೈರ್. ಸೊ ಈ ಆರ್ಟಿಕಲಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ಗೆ ಸಂಬಂಧಿಸಿದಂತೆ ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ರಚನೆ ಮಾಡಲಾಗಿತ್ತು. ಆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಲ್ಲಿ ಇದ್ದಂತಹ 5 ಸದಸ್ಯರು ಈಗ ನಿನ್ನೆ ಮಾಡಿದಂತಹ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಥವಾ ಕ್ಯಾಬಿನೆಟ್ ರಿಷಫಲ್ನಲ್ಲಿ ಮಿನಿಸ್ಟರ್ಗಳಾಗಿರುವಂತಹ ನಿಟ್ಟಿನಲ್ಲಿ ಈ ಒಂದು ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ಗೆ ಸಂಬಂಧಿಸಿದಂತೆ ಏನು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ರಚನೆ ಮಾಡಲಾಗಿತ್ತೋ ಅದರ ರಿಪೋರ್ಟ್ ಯಾವ ರೀತಿ ಮುಂದಿನ ದಿನಗಳಲ್ಲಿ ಹೊರಬರಲಿದೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಿಗೆ ನಿಂತಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ನಾವು ನೋಡ್ತಾ ಇರುವಂಥದ್ದು. ಈ ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ ಮುಖ್ಯವಾಗಿ GS ಪೇಪರ್ 2 ಇಶ್ಯೂಸ್ ರಿಲೇಟೆಡ್ ಟು ಪಾಲಿಸಿ ಆಫ್ ಗವರ್ಮೆಂಟಿಗೆ ಸಂಬಂಧಿಸಿದಂತೆ ನಮಗೆ ಮುಖ್ಯವಾಗಿ ಅನುಕೂಲವಾಗುವಂಥದ್ದು. ಪಾಲಿಸಿ ಅಂತಂದಾಗ ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ಲಿಗೆ ಸಂಬಂಧಿಸಿದಂತೆ. ಈ ಒಂದು ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ಲನ್ನು ಡಿಸೆಂಬರ್ 2019ರಲ್ಲಿ ಲೋಕಸಭಾದಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ಏನಿದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅನ್ನುವಂತಹ ವಿಷಯವನ್ನು ಮಾತಾಡಿದಾಗ ನಮ್ಮ ದೇಶದಲ್ಲಿ ಇರುವಂಥದ್ದು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಅನ್ನುವಂತಹ ವಿಷಯವನ್ನು ನಾವು ತಿಳ್ಕೊತಾನೆ ಬಂದಿದ್ದೀವಿ. ಈ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟಲ್ಲಿ ಇರುವಂತಹ ಪಾರ್ಲಿಮೆಂಟ್ ಏನಿದೆಯಲ್ಲ, ಇದಕ್ಕೆ ಬಹಳಷ್ಟು ಡೈವರ್ಸಿಫೈಡ್ ಕೆಲಸಗಳಿರ್ತವೆ. ಯಾವುದೇ ಒಂದು ವಿಷಯದ ಮೇಲೆ ಹೆಚ್ಚಿನ ಸಮಯವನ್ನು ಕೊಡದೆ ಅಥವಾ ಹೆಚ್ಚಿಗೆ ಫೋಕಸ್ ಮಾಡಿ ಕೆಲಸ ಮಾಡಲು ಸಾಧ್ಯವಾಗೋದಿಲ್ಲ. ಯಾಕಂದರೆ ದೊಡ್ಡ ಮಹತ್ತರ ಮಟ್ಟದಲ್ಲಿ ಕೆಲಸಗಳು ನಡೀತಾ ಇರ್ತವೆ. ಆ್ಯಂಡ್ ಸರಿಯಾದ ಸಮಯ ಅಥವಾ ಎಕ್ಸ್ಪರ್ಟೈಸ್ ಆಗದೇ ಇರುವಂತಹ ಸಂದರ್ಭದಲ್ಲಿ ಸಂವಿಧಾನದಲ್ಲಿ ಈ ಕಮಿಟಿಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಸ್ತಾಪವನ್ನು ಕೊಡಲಾಗಿದೆ. ಈ ಕಮಿಟಿಗಳ ಏನು ಟೆನ್ಯೂರು, ಕಾಂಪೋಸಿಷನು, ಎಷ್ಟು ಜನ ಇರಬೇಕು, ಹೇಗೆ ಇದರ ಕೆಲಸ ನಡೆಯುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯಗಳನ್ನು 2 ಹೌಸ್ಗಳು, ರಾಜ್ಯಸಭೆ ಮತ್ತು ಲೋಕಸಭೆಯ ಹೌಸ್ ಆಫ್ ರೂಲ್ಸ್ ಏನಿರ್ತಾವೋ ಅದರ ಮಟ್ಟದಲ್ಲಿ ಡಿಸೈಡ್ ಮಾಡಲಾಗುತ್ತದೆ. ಸೊ ಈ ಒಂದು ಪಾರ್ಲಿಮೆಂಟರಿ ಕಮಿಟೀಸು ಹೌಸ್ನ ಪರವಾಗಿ ಎಲೆಕ್ಟ್ ಮಾಡಲಾಗುತ್ತದೆ ಅಥವಾ ನಾಮಿನೇಟ್ ಮಾಡ್ತಾರೆ ಸ್ಪೀಕರ್ ಅಥವಾ ಚೇರ್ಮನ್ನು. ಇಲ್ಲ ಅಂತಂದರೆ ಈ ಒಂದು ಕಮಿಟಿ ಸ್ಪೀಕರ್ ಅಥವಾ ಚೇರ್ಮನ್ನ ಡೈರೆಕ್ಷನ್ ಎಲ್ಲ ಕೆಳಗಡೆ ಕೆಲಸ ಮಾಡುವಂಥದ್ದು ಮತ್ತು ಆ ಒಂದು ರಿಪೋರ್ಟನ್ನು ಸದನಕ್ಕೆ ಪ್ರಸ್ತಾಪಿಸುವಂಥದ್ದು ಅಥವಾ ಸದನದ ಎದುರಿಗೆ ಇಡುವಂಥದ್ದು ಮತ್ತು ಇಲ್ಲವಾದಲ್ಲಿ ಸ್ಪೀಕರ್ ಅಥವಾ ಚೇರ್ಮನಿಗೆ ಅದನ್ನು ಕೊಡುವಂಥದ್ದು. ಸೊ ಈ ಎಲ್ಲ ಫಂಕ್ಷನ್ಸ್ಗಳನ್ನು ನಮ್ಮ ಸಂವಿಧಾನದಲ್ಲಿ ಪ್ರಾವಧಾನಗಳಿರುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ನಾವು 2 ರೀತಿಯ ಕಮಿಟಿಗಳ ಒಂದು ಕ್ಲಾಸಿಫಿಕೇಷನನ್ನು ಕಾಣ್ತೀವಿ ಅಥವಾ ವಿಭಜನೆಯನ್ನು ಕಾಣ್ತೀವಿ. ಮೊದಲನೇದು ಸ್ಟ್ಯಾಂಡಿಂಗ್ ಕಮಿಟೀಸ್ ಅಂತ ಹೇಳಿ, ಎರಡನೇದು ಅಡ್ಹಾಕ್ ಕಮಿಟೀಸ್ ಅಂತ ಹೇಳಿ. ಸೊ ಸ್ಟ್ಯಾಂಡಿಂಗ್ ಕಮಿಟೀಸ್ ಅಂದರೆ ಇವುಗಳನ್ನು ಪರ್ಮನೆಂಟ್ ಕಮಿಟೀಸ್ ಅಂತಲೇ ಕರಿತೀವಿ. ಪರ್ಮನೆಂಟ್ ಅಂದರೆ ಫೈನಾನ್ಷಿಯಲ್ ಕಮಿಟೀಸ್ ಆಗಿರ್ಬೋದು, ಪಬ್ಲಿಕ್ ಅಕೌಂಟ್ಸ್ ಕಮಿಟಿ, ಎಸ್ಟಿಮೇಟ್ಸ್ ಕಮಿಟಿ, ಕಮಿಟಿ ಆನ್ ಪಬ್ಲಿಕ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಈ ಒಂದು ಕಮಿಟಿಗಳಿಗೆ ಸಂಬಂಧಿಸಿದಂತೆ ಇನ್ನೊಂದು ಪ್ರಸ್ತುತವಾದಂಥ ವಿಸ್ತಾರವಾದ ವಿಡಿಯೋವನ್ನು ನಾನು ಮಾಡ್ತೀನಿ. ಸೊ ಇವುಗಳು ಪರ್ಮನೆಂಟ್ ಕಮಿಟೀಸ್ ಯಾವಾಗಲೂ ಇರ್ತವೆ. ಅಡ್ಹಾಕ್ ಕಮಿಟೀಸ್ ಅಂತಂದರೆ ಅವಶ್ಯಕತೆ ಇದ್ದಾಗ ಮಾತ್ರ ಇವುಗಳ ರಚನೆ ಮಾಡಿಬಿಟ್ಟು ಆ ಒಂದು ಕೆಲಸ ಮುಗಿದ ಮೇಲೆ ಈ ಕಮಿಟಿಯನ್ನು ತೆಗೆದುಹಾಕಲಾಗುತ್ತದೆ. ಸೊ ಟೆಂಪರರಿ ಬೇಸಿಸ್ ಮೇಲೆ ಮಾಡುವಂಥವನ್ನ ನಾವು ಈ ಒಂದು ಅಡ್ಹಾಕ್ ಕಮಿಟೀಸಲ್ಲೇ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ. ಯಾಕಂದರೆ ಈ ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ಡೇಟಾ ಪ್ರೊಟೆಕ್ಷನ್ ಬಿಲ್ಲಿಗೆ ಸಂಬಂಧಿಸಿದಂತೆ ನೋಡೋದಕ್ಕೋಸ್ಕರ ಮಾಡಿರುವಂತಹ ವಿಷಯ. ಇಲ್ಲಿ ನಮಗೆ ಗೊತ್ತಿರೋ ಹಾಗೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ, MEITY, MITI ಅಂತ ಏನು ಕರಿತೀವೋ, ಈ ಒಂದು ಮಿನಿಸ್ಟ್ರಿ ಕಡೆಯಿಂದ ಈ ಬಿಲ್ಲನ್ನು ಪ್ರಸ್ತಾಪಿಸಲಾಗಿತ್ತು. ಈ ಬಿಲ್ನಲ್ಲಿ ಇದ್ದಂತಹ ಬಹುಮುಖ್ಯವಾದ ಕಾಂಟ್ರವರ್ಸಿ ಕ್ಲಾಸ್ 35ಕ್ಕೆ. ಕ್ಲಾಸ್ 35ರ ಪ್ರಕಾರ ಕೇಂದ್ರ ಸರ್ಕಾರಕ್ಕೆ ಒಂದು ಲೆಜಿಸ್ಲೇಟಿವ್ ಪವರನ್ನು ಕೊಡಲಾಗಿತ್ತು. ಅದರ ಅಡಿಯಲ್ಲಿ ಯಾವುದೇ ಸರ್ಕಾರಿ ಏಜೆನ್ಸಿಯನ್ನು ಈ ಒಂದು ಬಿಲ್ನ ಪ್ರಾವಧಾನದ ಅಡಿಯಲ್ಲಿ ಎಕ್ಸಂಪ್ಷನ್ಸನ್ನು ಕೊಡಲು ಅವಕಾಶ ಕೊಡಲಾಗಿದೆ. ಅಂದರೆ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ದಲ್ಲಿ ಸೋವರ್ನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ ಅಥವಾ ಪಬ್ಲಿಕ್ ಆರ್ಡರು, ಬೇರೆ ರಾಷ್ಟ್ರಗಳೊಂದಿಗೆ ಇರುವಂತಹ ಸ್ನೇಹ, ಫ್ರೆಂಡ್ಲಿ ರಿಲೇಷನ್ಸ್ಗಳು, ಸೆಕ್ಯೂರಿಟಿ ಆಫ್ ಸ್ಟೇಟ್ನ ಆಧರಿಸಿ ಯಾವುದೇ ಗೌರ್ಮೆಂಟ್ ಏಜೆನ್ಸಿ, ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿಗೆ ಎಕ್ಸಂಪ್ಟ್ ಮಾಡಬಹುದು ಈ ಒಂದು ಬಿಲ್ನ ಅಡಿಯಲ್ಲಿ ಅನ್ನುವಂತಹ ಪ್ರಾವಧಾನದ ವಿರುದ್ಧ ಬಹಳಷ್ಟು ವಿರೋಧಗಳು ವ್ಯಕ್ತವಾಗಿದ್ವು. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ರಚನೆ ಮಾಡಲಾಗಿತ್ತು. ಹಾಗೂ ಕ್ಲಾಸ್ 35ರ ಜೊತೆಯಲ್ಲಿ ಇದ್ದಂತಹ ಇನ್ನೊಂದು ಕಾಂಟ್ರವರ್ಷಿಯಲ್ ಪ್ರಾವಿಷನ್ ಏನಪ್ಪ ಅಂತಂದರೆ 18 ವಯಸ್ಸಿನ ಕೆಳವರಿಗೆ ಮಕ್ಕಳು ಅನ್ನುವಂತಹ ಪರಿಗಣನೆಗೆ ತಗೊಂಡಿರುವಂಥದ್ದು. ಈ ಒಂದು ಏಜನ್ನು ರಿವೈಸ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ವಿರೋಧಗಳು ವ್ಯಕ್ತವಾಗಿದ್ದು. ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ನ ಬಗ್ಗೆ ಮಾತಾಡಬೇಕು ಅಂತಂದರೆ ಅದು ಮುಖ್ಯವಾಗಿ ಸಾಮಾನ್ಯ ಜನರ ಏನೆಲ್ಲ ಪರ್ಸನಲ್ ಡೀಟೇಲ್ಸ್ ಇದ್ದಾವೆ ಅವುಗಳನ್ನು ಕಾಪಾಡೋದಕ್ಕೋಸ್ಕರ ತಂದಂತಹ ಒಂದು ಬಿಲ್. ಆ ಬಿಲ್ಲಲ್ಲಿ ಇರುವಂತಹ 2 ಮುಖ್ಯವಾದ ಕಾಂಟ್ರವರ್ಸೀಸ್ಗಳು ಕ್ಲಾಸ್ 35 ಮತ್ತು
ಏಜ್ ಆಫ್ ಚೈಲ್ಡ್ ಏನು ಡಿಫೈನ್ ಮಾಡಲಾಗಿದೆ 18 ಅನ್ನುವಂಥದ್ದು, ಅದನ್ನು ರಿವೈಸ್ ಮಾಡಬೇಕು ಅನ್ನುವಂಥದ್ದು ಸಂಬಂಧಿಸಿ. ಮುಂದಿನ ಆರ್ಟಿಕಲ್, ಕ್ರೇನ್ ಸೇಸ್ ಇಟ್ ಹ್ಯಾಸ್ ಗಾಟ್ ಕೋರ್ಟ್ ನಾಡ್ ಟು ಅಟ್ಯಾಚ್ 20 ಇಂಡಿಯನ್ ಅಸೆಟ್ಸ್ ಇನ್ ಪ್ಯಾರಿಸ್. ಈ ಆರ್ಟಿಕಲ್ನ ವಿಶ್ಲೇಷಣೆ ಅರ್ಥೈಸ್ಕೊಳ್ಳೋದಕ್ಕೆ ನಮಗೆ ಕ್ರೇನ್ ಎನರ್ಜಿ ಡಿಸ್ಪ್ಯೂಟ್ ಏನಿತ್ತು ಅನ್ನುವಂಥದ್ದು ಗೊತ್ತಿರಬೇಕು. ಕ್ರೇನ್ ಎನರ್ಜಿ ಡಿಸ್ಪ್ಯೂಟ್ ಶುರುವಾಗಿದ್ದು 2014ರಲ್ಲಿ. 2014 ಜನವರಿ ತಿಂಗಳಲ್ಲಿ ಭಾರತದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕ್ರೇನ್ ಎನರ್ಜಿಗೆ ರೆಟ್ರಾಸ್ಪೆಕ್ಟಿವ್ ಟ್ಯಾಕ್ಸ್ ಬಿಲ್ಲನ್ನು ಕಟ್ಟುವ ಒಂದು ನೋಟಿಸನ್ನು ಕಳಿಸಿರುತ್ತದೆ. ಅಂದರೆ 2006 ಮತ್ತು 2007ರಲ್ಲಿ ಈ ಒಂದು ಕ್ರೇನ್ ಅನ್ನುವಂಥದ್ದು ಯುನೈಟೆಡ್ ಕಿಂಗ್ಡಮ್ನ ಕಂಪನಿ ಆಗಿರುವಂಥದ್ದು, ಅಲ್ಲಿಂದ ಕ್ರೇನ್ ಇಂಡಿಯಾಗೆ ಒಂದಿಷ್ಟು ಶೇರ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡಿರ್ತಾರೆ. ಆ ಟ್ರಾನ್ಸ್ಫರ್ ಮಾಡಿರುವಂತಹ ನಿಟ್ಟಿನಲ್ಲಿ ಕ್ರೇನ್ ಒಂದಿಷ್ಟು ಕ್ಯಾಪಿಟಲ್ ಗೇನ್ಸನ್ನು ಪಡೆದಿರುತ್ತದೆ. ಅದಕ್ಕೆ ಸಂಬಂಧಿಸಿದಂತೆ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸನ್ನು ಭಾರತದಲ್ಲಿ ಕಟ್ಟುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯಕ್ಕೆ 2014ರಲ್ಲಿ ಪ್ರಸ್ತಾಪವನ್ನು ಇಟ್ಟಂಥದ್ದು. ರೆಟ್ರಾಸ್ಪೆಕ್ಟಿವ್ ಟ್ಯಾಕ್ಸ್ ಅಂತಂದರೆ ಇವಾಗ ಅದಕ್ಕೆ ಮಸೂದೆ ಮಾಡಿದಾಗ ಹಿಂದೆ ಮಾಡಿದಂತಹ ತಪ್ಪನ್ನು ಪರಿಗಣನೆಗೆ ತಗೊಳ್ಳುವಂಥದ್ದನ್ನು ನಾವು ರೆಟ್ರಾಸ್ಪೆಕ್ಟಿವ್ ಟ್ಯಾಕ್ಸ್ ಅಂತ ಕರಿತೀವಿ. ಇದರ ವಿರುದ್ಧ ಕ್ರೇನ್ ಎನರ್ಜಿ ಇಂಟರ್ನ್ಯಾಷನಲ್ ಕೋರ್ಟಿಗೆ ಹೋಗಿತ್ತು. ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಏನು ಹೇಗಲ್ಲಿದೆಯೋ ಆ ಒಂದು ಕೋರ್ಟ್ ಭಾರತ ಸರ್ಕಾರ ಕೈಗೊಂಡಿರುವಂತಹ ಕ್ರಮ ತಪ್ಪಾಗಿದೆ, ಹಾಗೂ ಈ ಒಂದು ಕ್ರಮದಿಂದಾಗಿ ಏನೆಲ್ಲ ಅಡಚಣೆಗಳು ಕ್ರೇನ್ ಇಂಡಿಯಾಗೆ ಆಗಿದಾವೋ ಅದಕ್ಕೆ $1.2 ಬಿಲಿಯನ್ ಫೈನನ್ನು ಕಟ್ಟಬೇಕು ಅಥವಾ ಕಂಪನ್ಸೇಷನನ್ನು ಕ್ರೇನ್ ಇಂಡಿಯಾಗೆ ಕೊಡಬೇಕು ಅಂತ ಹೇಳಿತ್ತು. ಈ ಒಂದು ಕಂಪನ್ಸೇಷನ್ನ ನಿಟ್ಟಿನಲ್ಲಿ ಇವಾಗ ಕ್ರೇನ್ ಇಂಡಿಯಾ ಪ್ಯಾರಿಸ್ನಲ್ಲಿ ಇರುವಂತಹ ಕೋರ್ಟ್ನಿಂದ ಒಂದು ಆರ್ಡರನ್ನು ಪಡೆದು 20 ಭಾರತೀಯ ಅಸೆಟ್ಸ್ಗಳನ್ನು ಸೀಸ್ ಮಾಡೋದಕ್ಕೆ ಮುಂದಾಗಿದೆ ಅನ್ನುವಂತಹ ವಿಷಯದಲ್ಲಿ ಈ ಆರ್ಟಿಕಲನ್ನು ನಾವು ನೋಡ್ತಾ ಇರುವಂಥದ್ದು. ಇವತ್ತಿನ ಈ ಆರ್ಟಿಕಲ್ GS ಪೇಪರ್ 3 ಎಕಾನಮಿಗೆ ಸಂಬಂಧಿಸಿದಂತೆ ಮುಖ್ಯವಾಗಿ ಅನುಕೂಲವಾಗುವಂಥದ್ದು. ಯಾಕಂದರೆ ಇಲ್ಲಿ ಇನ್ವೆಸ್ಟ್ಮೆಂಟಿಗೆ ಸಂಬಂಧಿಸಿದಂತಹ ಡಿಸ್ಪ್ಯೂಟ್ಗಳ ಬಗ್ಗೆ ನಾವು ಮಾತಾಡ್ತಾ ಇರೋದ್ರಿಂದ. ಹಾಗೆ ಸರ್ಕಾರ ಇದಕ್ಕೆ ಪ್ರತ್ಯುತ್ತರವಾಗಿ ಯಾವುದೇ ರೀತಿಯ ಲೀಗಲ್ ನೋಟಿಸ್ ನಮಗೆ ಸಿಕ್ಕಿದ್ದಲ್ಲಿ ಅದರ ಬಗ್ಗೆ ನಾವು ಇನ್ನೂ ಆಲೋಚಿಸಿ ಏನೆಲ್ಲ ಕ್ರಮಗಳು ಭಾರತದ ಹಿತದೃಷ್ಟಿಯಲ್ಲಿ ತಗೊಳ್ಳುವ ಅವಶ್ಯಕತೆ ಇದೆ ಅದರ ಬಗ್ಗೆ ನೋಡ್ತೀವಿ ಅಂತ ಹೇಳಿರುವಂಥದ್ದು. ಮುಂದಿನ ಆರ್ಟಿಕಲ್, ಕ್ಯಾಬಿನೆಟ್ ಎಕ್ಸ್ಟೆಂಡ್ಸ್ ಅಗ್ರಿ ಇನ್ಫ್ರಾ ಫಂಡ್ ಲೋನ್ಸ್ ಟು APMCs. ನಮಗೆಲ್ಲ ಗೊತ್ತಿರೋ ಹಾಗೆ ಅಗ್ರಿ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ಕಮಿಟೀಸ್ ಏನಿದ್ದಾವೆ, ಸೊ APMCsಗಳು ನಮಗೆಲ್ಲ ಗೊತ್ತಿರೋ ಹಾಗೆ ಇದು ರಾಜ್ಯ ಸರ್ಕಾರದ ಕೆಳಗಡೆ ಬರುವಂಥದ್ದು. ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡು ಒಂದು ಕೇಂದ್ರ ಸರ್ಕಾರದ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿರುತ್ತದೆ. ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಒಂದು ಡೆಬ್ಟ್ ಫೈನಾನ್ಸಿಂಗ್ ಫೆಸಿಲಿಟಿಯನ್ನು ಮಾಡಿರುವಂಥದ್ದು. ಡೆಬ್ಟ್ ಫೈನಾನ್ಸಿಂಗ್ ಫೆಸಿಲಿಟಿ ಅಂತಂದರೆ ಸಾಲ ಕೊಡುವಂತಹ ಒಂದು ಆರ್ಥಿಕ ವ್ಯವಸ್ಥೆ. ಆ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಕೊಟ್ಟು ಕೃಷಿ ಚಟುವಟಿಕೆಗಳಲ್ಲಿ ಬೇಕಾದಂತಹ ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್ ಆಗಿರಬಹುದು, ಅಥವಾ ವೇರ್ ಹೌಸಸ್ಗಳಾಗಿರಬಹುದು, ಅಥವಾ ಇರುವಂತಹ ಸಾರ್ಟಿಂಗ್ ಮತ್ತು ಗ್ರೇಡಿಂಗ್ ಫೆಸಿಲಿಟೀಸ್ಗಳಾಗಿರಬಹುದು, ಅಥವಾ ಮಾರ್ಕೆಟಿಂಗ್ ಫೆಸಿಲಿಟೀಸ್. ಸೊ ಈ ರೀತಿಯ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ಗಳನ್ನು ಡೆವಲಪ್ ಮಾಡೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ಒಂದು ಅಗ್ರಿ ಇನ್ಫ್ರಾ ಸ್ಕೀಮನ್ನು ತಂದಿರುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ರೈತರು ಕೇಂದ್ರ ಸರ್ಕಾರ ತಂದಿರುವಂತಹ 3 ಫಾರ್ಮ್ ಬಿಲ್ಸ್ಗಳಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಿರುವಂಥದ್ದು, ಹಾಗೂ APMCsಗಳಿಗೆ ಇದರಿಂದಾಗಿ ಈ ಒಂದು ಬಿಲ್ಸಿಂದಾಗಿ ಹೊಡೆತ ಬೀಳಲಿದೆ ಅನ್ನುವಂತಹ ಭಯವು ತುಂಬ ಜಾಸ್ತಿ ಆಗಿತ್ತು. ಆ ಒಂದು ಭಯವನ್ನು ತೆಗೆದುಹಾಕಲು ಸರ್ಕಾರ ಇವತ್ತು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆದಂತಹ ಅಗ್ರಿ ಇನ್ಫ್ರಾ ಫಂಡ್ನ ಲೋನ್ಸ್ಗಳನ್ನು APMCsಗಳಿಗೆ ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸ್ಗಳನ್ನು ಮಾಡೋದಕ್ಕೋಸ್ಕರ ಅನುಕೂಲ ಮಾಡ್ತಾ ಇರುವಂಥದ್ದು. ಇದರಿಂದಾಗಿ ದೇಶದಲ್ಲಿ ಇರುವಂತಹ ಅಪನಂಬಿಕೆ ಏನು APMCsಗಳಿಗೆ ಅಥವಾ MSPಗೆ ಹೊಡೆತ ಬೀಳಲಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ರೈತರು ವಿರೋಧಿಸ್ತಿದ್ದಾರೋ ಅದನ್ನು ತಡೆಯಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂತಹ ವಿಷಯ. ಮುಂದಿನ ಆರ್ಟಿಕಲ್, ಟ್ರ್ಯಾಕಿಂಗ್ ಫ್ಯೂಜಿಟಿವ್ಸ್ ಎವ್ರಿವೇರ್. ಸೊ ಈ ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಿರುವಂಥದ್ದು ಫ್ಯೂಜಿಟಿವ್ಸ್ ಅಂತಂದರೆ ಯಾರೆಲ್ಲ ತಪ್ಪನ್ನು ಮಾಡಿಬಿಟ್ಟು ಕಾನೂನಿಂದ ಓಡೋಗ್ತಾರೋ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಅಥವಾ ಬಚ್ಚಿಟ್ಕೋತಾರೋ ಅಂಡರ್ಗ್ರೌಂಡ್ ಆಗ್ತಾರೋ ಅವರನ್ನು ಫ್ಯೂಜಿಟಿವ್ಸ್ ಅಂತ ಕರಿತೀವಿ. ಸೊ ಈ ಒಂದು ಆರ್ಟಿಕಲಲ್ಲಿ ನಮ್ಮ ದೇಶದಲ್ಲಿ ಇರುವಂತಹ ಡೊಮೆಸ್ಟಿಕ್ ಲಾ ಎಷ್ಟರ ಒಟ್ಟಿಗೆ ಗಟ್ಟಿಯಾಗಿದೆ ಈ ಒಂದು ಫ್ಯೂಜಿಟಿವ್ಸನ್ನು ಹಿಡಿಯೋದಕ್ಕೋಸ್ಕರ ಅಂತ. ಉದಾಹರಣೆಗೆ ನಾವು ಬಹಳಷ್ಟು ಸರಿ ಕೇಳ್ತೀವಿ, ಕೊಲೆ ಮಾಡಿಬಿಟ್ಟು ಉತ್ತರಾಖಂಡಿಗೆ ಓಡೋಗೋದು ಅಥವಾ ನಾರ್ತ್ ಈಸ್ಟ್ ಕಡೆಗೆ ಓಡೋಗೋದು, ಕೇರಳ ತಮಿಳುನಾಡಲ್ಲಿ ಹೋಗಿ ಯಾವುದೋ ಲಾಡ್ಜಲ್ಲಿ ಬಚ್ಚಿಟ್ಕೊಳ್ಳೋದು, ಈ ರೀತಿಯ ಕ್ರಮಗಳು ನಡೀತಾ ಇರ್ತವೆ. ನಮ್ಮ ಭಾರತದಲ್ಲಿ ಎಕ್ಸ್ಟ್ರಡಿಷನ್ಗೆ ಸಂಬಂಧಿಸಿದಂತೆ ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಒಂದಿಷ್ಟು ಪ್ರಾವಧಾನಗಳಿದ್ದಾವೆ. ಇದರ ಜೊತೆಯಲ್ಲಿ ಎಕ್ಸ್ಟ್ರಡಿಷನ್ಗೆ ಸಂಬಂಧಿಸಿದಂತೆ ನಾರ್ಕೋಟಿಕ್ಸ್, ಡ್ರಗ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ಹೈಜಾಕಿಂಗ್ನಲ್ಲೂ ಒಂದಿಷ್ಟು ಪ್ರಾವಧಾನಗಳು ಇರುವಂಥದ್ದು. ಎಕ್ಸ್ಟ್ರಡಿಷನ್ ಅಂದರೆ ತಪ್ಪು ಮಾಡಿ ಬೇರೆ ಕಡೆ ಓಡ್ ಹೋದವನಿಗೆ ಮತ್ತೆ ವಾಪಸ್ ತಂದು ಅವನಿಗೆ ಶಿಕ್ಷೆಗೆ ಒಳಪಡಿಸುವಂತಹ ವ್ಯವಸ್ಥೆಯನ್ನು ನಾವು ಎಕ್ಸ್ಟ್ರಡಿಷನ್ ಅಂತ ಕರಿತೀವಿ. ಹಾಗೆ ಕೋಡ್ ಆನ್
ಕ್ರಿಮಿನಲ್ ಪ್ರೊಸೀಜರು ಸಹ ಈ ಒಂದು ಎಕ್ಸ್ಟ್ರಡಿಷನ್ಗೆ ಸಂಬಂಧಿಸಿದಂತೆ ಪ್ರೊಸೀಜರ್ಸ್ಗಳನ್ನು ಡಿಫೈನ್ ಮಾಡುತ್ತದೆ. CRPC ಏನು ಕರಿತೀವಿ. ಇದರ ಜೊತೆಯಲ್ಲಿ ಎಕ್ಸ್ಟ್ರಡಿಷನ್ ಆ್ಯಕ್ಟ್, ನಾರ್ಕೋಟಿಕ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರಿಕ್ ಸಬ್ಸ್ಟೆನ್ಸಸ್ ಆ್ಯಕ್ಟ್, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್, ಇವೆಲ್ಲವುಗಳಲ್ಲಿ ನಾವು ಪ್ರೊಸೀಜರನ್ನು ಕಾಣ್ತೀವಿ ಎಕ್ಸ್ಟ್ರಡಿಷನ್ಗೆ ಸಂಬಂಧಿಸಿದಂತೆ. ಈಗ 2 ವಿಷಯಗಳನ್ನು ಮಾತಾಡೋಣ. ಮೊದಲನೇದು ಇನ್ವೆಸ್ಟಿಗೇಷನ್ ಯಾವ ರೀತಿ ಸೆಂಟ್ರಲ್ ಏಜೆನ್ಸೀಸು ಮತ್ತು ರಾಜ್ಯದಲ್ಲಿ ಇರುವಂತಹ ಪೊಲೀಸ್ ಮಾಡುತ್ತದೆ. ಎರಡನೇದು ಪ್ರಾಸಿಕ್ಯೂಷನ್ ಬಗ್ಗೆ ಮಾತಾಡ್ತೀವಿ. ಪ್ರಾಸಿಕ್ಯೂಷನ್ ಅಂತಂದರೆ ಇನ್ವೆಸ್ಟಿಗೇಷನ್ ಮಾಡಿದ ನಂತರ ತಪ್ಪಿತಸ್ಥರನ್ನು ಶಿಕ್ಷೆಗೆ ಒಳಪಡಿಸುವಂಥದ್ದನ್ನು ಪ್ರಾಸಿಕ್ಯೂಷನ್ ಅಂತೀವಿ. ಮುಖ್ಯವಾಗಿ ಕೇಂದ್ರದಲ್ಲಿ ಇರುವಂತಹ ಏಜೆನ್ಸೀಸ್ ಏನು ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಇದ್ದಾವೆ ಅವು ಮುಖ್ಯವಾಗಿ ಎಕ್ಸ್ಪರ್ಟೈಸನ್ನು ಜಾಸ್ತಿ ಹೊಂದಿರ್ತವೆ ಆ್ಯಂಡ್ ಒಂದಿಷ್ಟು ಕೇಸ್ಗಳ ಮೇಲೆ ಅಷ್ಟೇ ಅವರು ಫೋಕಸ್ ಮಾಡುವಂಥದ್ದು. ಅದರಿಂದಾಗಿ ಈ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಎಫೆಕ್ಟಿವ್ನೆಸ್ ಮತ್ತು ಎಫಿಷಿಯನ್ಸಿ ತುಂಬ ಜಾಸ್ತಿ ಇರುತ್ತದೆ ಅನ್ನುವಂತಹ ವಿಷಯವನ್ನು ನಮಗೆ ನೋಡಲು ಸಿಗುವಂಥದ್ದು. ರಾಜ್ಯ ಸರ್ಕಾರದ ಕೆಳಗಡೆ ಇರುವಂತಹ ಏಜೆನ್ಸೀಸ್ಗಳು ಮುಖ್ಯವಾಗಿ ಲಾ ಆ್ಯಂಡ್ ಆರ್ಡರ್ನಲ್ಲೂ ಸಹ ಇನ್ವಾಲ್ವ್ ಆಗ್ತಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ದೇಶದಲ್ಲಿ ಇರುವಂತಹ ಬಹಳಷ್ಟು ಕೇಸಸ್ಗಳು ಪೊಲೀಸ್ ಸ್ಟೇಷನಲ್ಲೇ ಕ್ಲೋಸ್ ಆಗುವಂಥದ್ದು ಅಥವಾ ಡೀಲ್ ಆಗುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಪೊಲೀಸರ ಮೇಲೆ, ರಾಜ್ಯ ಸರ್ಕಾರದಲ್ಲಿ ಇರುವಂತಹ ಪೊಲೀಸರ ಮೇಲೆ ಒಂದು ಕಡೆ ಇನ್ವೆಸ್ಟಿಗೇಷನ್ ಮಾಡಬೇಕು, ಎರಡನೇ ಕಡೆ ಲಾ ಆ್ಯಂಡ್ ಆರ್ಡರ್ನು ಕಾಪಾಡಬೇಕು ಅಂತಂದಾಗ ಒಂದಿಷ್ಟು ನಾವು ಎಫಿಷಿಯನ್ಸಿ ಮತ್ತು ಎಫೆಕ್ಟಿವ್ನೆಸ್ನಲ್ಲಿ ಕೇಂದ್ರ ಸರ್ಕಾರದ ಏಜೆನ್ಸೀಸ್ಗಳಿಗೆ ಕಂಪೇರ್ ಮಾಡಿದರೆ ಒಂದಿಷ್ಟು ಕಡಿಮೆ ಇರುವಂಥದ್ದನ್ನೇ ಕಾಣ್ತೀವಿ. ಹಾಗೆಯೇ ಯಾವುದೇ ಒಬ್ಬ ಕೈದಿ ಅಬ್ಸ್ಕಾಂಡ್ ಆದ ನಂತರ ಯೂಶಲಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸ್ಗಳು ಆ ಒಂದು ಕೇಸನ್ನು ಕ್ಲೋಸ್ ಮಾಡೋದಕ್ಕೆ ಜಾಸ್ತಿ ಮುಂದಾಗ್ತಾರೆ. ಬಹಳಷ್ಟು ಸಂದರ್ಭಗಳಲ್ಲಿ ರಾಜ್ಯ ಸರ್ಕಾರದ ಅಡಿಯಲ್ಲಿ ಯಾರೆಲ್ಲ ವ್ಯಕ್ತಿಗಳು ಓಡ್ ಹೋಗ್ತಾರೋ ಅವರ ವಿರುದ್ಧ ಅರೆಸ್ಟ್ ವಾರೆಂಟನ್ನು ಹೊರತೆಗೆಯುವಂಥದ್ದಾಗಿರ್ಬೋದು ಅಥವಾ ವಾಂಟೆಡ್ ಅಂತ ಹೇಳಿ ಅಥವಾ ಅಬ್ಸ್ಕಾಂಡೆಡ್ ಅಂತ ಹೇಳಿ ರಿಪೋರ್ಟ್ ಜನರೇಟ್ ಮಾಡಿಬಿಟ್ಟು ಆದಷ್ಟು ಬೇಗ ಆ ಕೇಸ್ ಮುಚ್ಚಿಬಿಡೋದಕ್ಕೆ ಪ್ರಯತ್ನಗಳು ಜಾಸ್ತಿ ನಡೀತವೆ. ಒಂದಿಷ್ಟು ಸಂದರ್ಭಗಳಲ್ಲಿ ಅವರಿಗೆ ಇರುವಂತಹ ಪ್ರಾಪರ್ಟೀಸ್ಗಳನ್ನು ಅಟ್ಯಾಚ್ ಮಾಡುವಂಥದ್ದಾಗಿರ್ಬೋದು ಅಥವಾ ಪ್ರೊಕ್ಲೇಮ್ಡ್ ಅಫೆಂಡರ್ ಅಥವಾ ಇವನು ಯಾವಾಗಲೂ ತಪ್ಪನ್ನು ಮಾಡ್ತಾನೆ ಅನ್ನುವಂಥವರಿಗೆ ಪ್ರೊಕ್ಲೇಮ್ಡ್ ಅಫೆಂಡರ್ ಅಂತ ಕರಿತೀವಿ. ಆ ಒಂದು ಸ್ಟೇಟಸನ್ನು ಕೊಟ್ಟುಬಿಟ್ಟು ಯೂಶಲಿ ಮುಂದೆ ಹೋಗೋದು ಜಾಸ್ತಿ. ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲಿ ಇರುವಂತಹ ಫ್ಯೂಜಿಟಿವ್ಸ್ಗಳು ಅಂದರೆ ತಪ್ಪನ್ನು ಮಾಡಿ ಓಡು ಹೋದಂಥರ ಸಂಖ್ಯೆಯನ್ನು ನೋಡಿದಾಗ ರೆಡ್ ಕಾರ್ನರ್ ನೋಟಿಸ್ ಭಾರತದಲ್ಲಿ ಒಟ್ಟು 750 ವ್ಯಕ್ತಿಗಳ ವಿರುದ್ಧ ಇರುವಂಥದ್ದು ಹಾಗೂ ಬ್ಲೂ ಕಾರ್ನರ್ ನೋಟಿಸ್ ಅರೌಂಡ್ 300 ವ್ಯಕ್ತಿಗಳ ವಿರುದ್ಧ ಇರುವಂಥದ್ದು. ಸೊ ಇಂಟರ್ನ್ಯಾಷನಲಿ ನೋಡಿದಾಗ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡಿದಾಗ ಒಂದು ಫ್ಯೂಜಿಟಿವ್ಸ್ಗಳನ್ನು ಹಿಡಿಯೋದಕ್ಕೋಸ್ಕರ ಇಂಟರ್ಪೋಲ್ ಅನ್ನುವಂತಹ ಒಂದು ವ್ಯವಸ್ಥೆ ಇದೆ. ಇಂಟರ್ಪೋಲ್ನ ಅಡಿಯಲ್ಲಿ ಒಂದಿಷ್ಟು ನೋಟಿಸಸ್ಗಳನ್ನು ಬೇರೆ ಬೇರೆ ಎಂಬಸೀಸ್ಗಳಿಗೆ, ಬೇರೆ ಬೇರೆ ಏರ್ಪೋರ್ಟ್ಸ್ಗಳಿಗೆ ಡಿಸ್ಚಾರ್ಜ್ ಮಾಡಲಾಗುತ್ತದೆ. ಅದರ ಜೊತೆಯಲ್ಲಿ ಒಂದು ಎಮಿಗ್ರೇಷನ್ನಲ್ಲಿ ಇರುವಂತಹ ಡೇಟಾಬೇಸನ್ನು ತೊಗೊಂಡ್ಬಿಟ್ಟು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇರುವಂತಹ ಇಮಿಗ್ರೇಷನ್ ಡೇಟಾಬೇಸ್ನ ಆಧರಿಸಿ ಆ ಒಬ್ಬ ವ್ಯಕ್ತಿ ಎಲ್ಲಿ ಓಡೋಗಿದ್ದಾನೆ ಅನ್ನುವಂಥದ್ದು ಟ್ರ್ಯಾಕ್ ಮಾಡಲು ಅನುಕೂಲವಿರುವಂಥದ್ದು. ಆದರೆ ಡೊಮೆಸ್ಟಿಕಲ್ಲಿ ಭಾರತದಲ್ಲಿ ಈ ರೀತಿಯಾಗಿ ಟ್ರ್ಯಾಕ್ ಮಾಡುವಂತಹ ವ್ಯವಸ್ಥೆ ಏನೂ ಇಲ್ಲ. ಯೂಶಲಿ ತಪ್ಪಿತಸ್ಥರು ಒಂದು ಪೊಲೀಸ್ ಸ್ಟೇಷನ್ನ ಜ್ಯೂರಿಸ್ಟಿಕ್ಷನ್ನಲ್ಲಿ ತಪ್ಪಾದಾಗ ಅವರು ಪಕ್ಕದ ಜ್ಯೂರಿಸ್ಟಿಕ್ಷನ್ಗೆ ಓಡಿ ಹೋದ ಕಾರಣಕ್ಕೆ ತಪ್ಪಿಸ್ಕೊಳ್ಳುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಆಗ್ತವೆ. ಈಗ ಸರ್ಕಾರ ಮಾಡ್ತಾ ಇರುವಂತಹ ಕ್ರೈಮ್ ಆ್ಯಂಡ್ ಕ್ರಿಮಿನಲ್ ಟ್ರ್ಯಾಕಿಂಗ್ ನೆಟ್ವರ್ಕ್ ಆ್ಯಂಡ್ ಸಿಸ್ಟಮ್ CCTNS ಅಂತ ಏನು ಕರಿತೀವೋ ಅದರ ಜೊತೆಯಲ್ಲಿ ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್, ಇವೆರಡು ಕೇಂದ್ರ ಸರ್ಕಾರದ ಅಡಿಯಲ್ಲಿ ದೇಶದ ಮೂಲೆ ಮೂಲೆಯಿಂದಲೂ ಇರುವಂತಹ ವ್ಯವಸ್ಥೆ ಹಾಗೂ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡೋದಕ್ಕೋಸ್ಕರ ಮಾಡ್ತಾ ಇರುವಂಥದ್ದು ಸರಿಯಾದ ವ್ಯವಸ್ಥೆ ಆಗಿರುತ್ತದೆ. ಇದರ ಜೊತೆಯಲ್ಲಿ ಇಂಟರ್ಪೋಲ್ ಹೇಗೆ ನೋಟಿಸಸ್ಗಳನ್ನು ಜಾರಿ ಮಾಡುತ್ತದೆಯೋ ಅದೇ ರೀತಿಯಲ್ಲಿ ಡೊಮೆಸ್ಟಿಕಲಿ ಭಾರತದಲ್ಲೂ ನಾವು ನೋಟಿಸಸ್ಗಳನ್ನು ಜಾರಿ ಮಾಡಿಬಿಟ್ಟು ಬೇರೆ ಬೇರೆ ರಾಜ್ಯಗಳ ನಡುವಿನ ಕೋಆರ್ಡಿನೇಷನನ್ನು ಹೆಚ್ಚಿಸುವ ಅವಶ್ಯಕತೆ ಇದೆ, ತಪ್ಪಿತಸ್ಥರನ್ನು ಹಿಡಿದು ಅವರಿಗೆ ಶಿಕ್ಷೆಗೆ ಒಳಪಡಿಸಲು ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಹಾಗೆ ಒಂದಿಷ್ಟು ಇಮಿಗ್ರೇಷನ್ ಏಜೆನ್ಸೀಸ್ ಆಗಿರ್ಬೋದು, ಸ್ಟೇಟ್ ಡಿಪಾರ್ಟ್ಮೆಂಟ್ಸ್ ಆಗಿರ್ಬೋದು, ಇಂಟರ್ಪೋಲ್ ನ್ಯೂ ಡೆಲ್ಲಿ ಆಗಿರ್ಬೋದು, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ, ಹೋಮ್ ಮಿನಿಸ್ಟ್ರಿ, ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಇಂಟೆಲಿಜೆನ್ಸ್ ಏಜೆನ್ಸಿಗಳಂತಹ IB ಇವೆಲ್ಲವೂ ಕೋಆರ್ಡಿನೇಟೆಡ್ ಆಗಿ ವರ್ಕ್ ಮಾಡಿದಾಗ ಯಾರೇ ತಪ್ಪಿತಸ್ಥರು ಫ್ಯೂಜಿಟಿವ್ ಅಥವಾ ಅಬ್ಸ್ಕಾಂಡ್ ಆಗಲು ಎರಡನೇ ಸಾರಿ ಆಲೋಚಿಸ್ತಾರೆ. ಅದರಿಂದಾಗಿ ಕ್ರೈಮ್ ರೇಟನ್ನು ಸಹ ಕಡಿಮೆ ಮಾಡುವಂಥದ್ದು ಹೆಚ್ಚಿನ ಸಾಧ್ಯತೆಗಳಾಗ್ತವೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಹಾಗೆ ಒಂದು ಬೈಲ್ಯಾಟ್ರಲ್ ಅಗ್ರಿಮೆಂಟ್ಸ್ನ ಅಡಿಯಲ್ಲಿ ಎಲ್ಲ ರಾಜ್ಯ ಮತ್ತು ರಾಷ್ಟ್ರಗಳ ನಡುವಿನ ಒಂದಿಷ್ಟು ಇನ್ಫಾರ್ಮೇಷನ್ ಶೇರಿಂಗಿಗೆ ಈಕ್ವಲ್ ಆಗಿ ಹೆಲ್ಪ್ ಮಾಡ್ಕೋಬಹುದು. ಅವರಿಂದ ಆದಂತಹ ಫ್ಯೂಜಿಟಿವ್ಸ್ಗಳನ್ನು ನಾವು ಕೊಡುವಂಥದ್ದು, ನಮ್ಮಿಂದ ಆಗುವಂತಹ ಫ್ಯೂಜಿಟಿವ್ಸ್ಗಳು ಏನೇನೋ ಅವರು ನಮಗೆ ವಾಪಸ್ ಕೊಡುವಂಥದ್ದು. ಈ ರೀತಿಯ ಬೈಲ್ಯಾಟ್ರಲ್ ಮತ್ತು ಮಲ್ಟಿಲ್ಯಾಟ್ರಲ್ ಕನ್ವೆನ್ಷನ್ಸ್ಗಳು ಕ್ರಿಮಿನಲ್ ಮ್ಯಾಟರ್ಸಿಗೆ ಸಂಬಂಧಿಸಿದಂತೆ ಮಾಡಿದಾಗ ಒಂದಿಷ್ಟು ಲೀಗಲ್ ಹರ್ಡಲ್ಸ್ ನಾವೇನು ಕಾಣ್ತೀವಿ ಯಾವಾಗಲೂ ತಪ್ಪಿತಸ್ಥರು ತಪ್ಪಿಸ್ಕೊಳ್ಳಲು ಪಡುವಂತಹ ಪ್ರಯತ್ನಗಳು ಈ ಲೂಪ್ ಹೋಲ್ಸ್ಗಳನ್ನು ಉಪಯೋಗಿಸ್ಕೊಂಡು ಅದನ್ನು ನಾವು ತೆಗೆದುಹಾಕಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಇಂಟಿಗ್ರೇಟೆಡ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಡಿವಿಷನ್ ಅನ್ನುವಂತಹ ಒಂದು ಟಾಪ್
ಆರ್ಗನೈಸೇಷನನ್ನು ಕ್ರಿಯೇಟ್ ಮಾಡಿಬಿಟ್ಟು ಅದರ ಕೆಳಗಡೆ ಯಾರೆಲ್ಲ ತಪ್ಪಿತಸ್ಥರು ತಪ್ಪನ್ನು ಮಾಡಿ ಓಡೋಗ್ತಾರೋ ಅದನ್ನು ಫ್ಯೂಜಿಟಿವ್ ಟ್ರ್ಯಾಕಿಂಗ್ ಯೂನಿಟನ್ನು ಡೆವಲಪ್ ಮಾಡಿಬಿಟ್ಟು ಇಂಟರ್ನ್ಯಾಷನಲಿ ಇಂಟಿಗ್ರೇಟೆಡ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಡಿವಿಷನ್ ಡೊಮೆಸ್ಟಿಕಲಿ ಕೋಆಪರೇಷನನ್ನು ಮತ್ತು ಮಾಡ್ತಾ ಇರುವಂತಹ CCTNS ಆಗಿರ್ಬೋದು, ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡನ್ನು ಆಗಿರ್ಬೋದು ಆದಷ್ಟು ಬೇಗ ಕಾರ್ಯರೂಪಕ್ಕೆ ತರುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಇದರ ಕೊನೆಯ ಆರ್ಟಿಕಲ್, ಶುಡ್ ಓನ್ಲಿ ಎಲೆಕ್ಟೆಡ್ ಲೆಜಿಸ್ಲೇಚರ್ಸ್ ಬಿ ಎಲಿಜಿಬಲ್ ಫಾರ್ ಚೀಫ್ ಮಿನಿಸ್ಟರ್ಶಿಪ್. ಸೊ ಈ ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಚೀಫ್ ಮಿನಿಸ್ಟರ್ ಆದಂಥವರು ಎಲೆಕ್ಟೆಡ್ ಮೆಂಬರ್ ಅವರೇ ಆಗಬೇಕಾ ಅಥವಾ ಈಗ ಸದ್ಯಕ್ಕೆ ಇರುವಂತಹ ಪ್ರಾವಧಾನ ಎಲೆಕ್ಟೆಡ್ ಆಗಿಲ್ಲದೆ ಇರೋರು ಆಗಬಹುದು, ಮುಂದಿನ 6 ತಿಂಗಳಲ್ಲಿ ಅವರು ಮೆಂಬರ್ ಆಗಿ ಎಲೆಕ್ಟ್ ಆಗಬೇಕು ಅನ್ನುವಂತಹ ಪ್ರಾವಧಾನ ಮುನ್ನಡೆಸ್ಕೊಂಡು ಹೋಗಬೇಕಾ ಅನ್ನುವಂತಹ ಪ್ರಶ್ನೆ. ನಿಮ್ಮ ಅನಿಸಿಕೆಗಳನ್ನು ಸಹ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡುವಂತಹ ವಿಷಯ ಈ CM ಪದವಿಗೆ ಸಂಬಂಧಿಸಿದಂತೆ ಸಂವಿಧಾನದಲ್ಲಿ ಏನೆಲ್ಲ ಪ್ರಾವಧಾನಗಳು ಇದ್ದಾವೆ ಅನ್ನುವಂಥದ್ದಕ್ಕೆ 3 ಫ್ಯಾಕ್ಟ್ಸ್ಗಳನ್ನು ನಾನು ಇಲ್ಲಿ ಮಾತಾಡ್ತೀನಿ. ಮೊದಲನೇದು, ತೀರತ್ ಸಿಂಗ್ ರಾವತ್ ಅವರ ಕೇಸ್ ತಮಗೆಲ್ಲ ನೆನಪೇ ಇದೆ. ತೀರತ್ ಸಿಂಗ್ ರಾವತ್ ಅವರು ಚೀಫ್ ಮಿನಿಸ್ಟರ್ ಆಗಿ ಪ್ರಮಾಣ ವಚನ ಉತ್ತರಾಖಂಡದ ಸ್ವೀಕರಿಸಿದಾಗ ಅವರು ಆ ಒಂದು ಸದನದ ಮೆಂಬರ್ ಆಗಿರಲಿಲ್ಲ. ಸೊ ಮುಂದಿನ 6 ತಿಂಗಳಲ್ಲಿ ಅವರು ಆ ಒಂದು ಸದನದ ಮೆಂಬರ್ಶಿಪ್ಪನ್ನು ಬೈಪೋಲ್ ಎಲೆಕ್ಷನ್ಸಲ್ಲಿ ಗೆಲ್ಲಲೇಬೇಕಾಗಿರ್ತಿತ್ತು. ಆದರೆ ಇವತ್ತು ಇರುವಂತಹ ಪ್ಯಾಂಡಮಿಕ್ನ ಎಕ್ಸ್ಟ್ರಾ ಸರ್ಕಮ್ಸ್ಟಾನ್ಸಸನ್ನು ನೋಡಿಬಿಟ್ಟು ಎಲೆಕ್ಷನ್ಸನ್ನು ಮಾಡಲು ಸಾಧ್ಯವಾಗೋದಿಲ್ಲ ಅನ್ನುವಂತಹ ಅನಿಸಿಕೆಯ ಮೇಲೆ ಅವರು ತಮ್ಮ ಸ್ಥಾನವನ್ನು ಬಿಟ್ಟುಕೊಟ್ಟಿದ್ದಾರೆ ಅನ್ನುವಂಥದ್ದು ಹೇಳಲಾಗ್ತಾ ಇದೆ. ಹಾಗೂ ಸಂವಿಧಾನದಲ್ಲಿ ಆರ್ಟಿಕಲ್ 101 ಪ್ರಕಾರ ಯಾರಾದರೂ ಒಬ್ಬ ವ್ಯಕ್ತಿ 2 ಸದನದ ಮೆಂಬರ್ಶಿಪ್ಪನ್ನು ಹೊಂದಿದ್ದಲ್ಲಿ ಅವರು 1 ಸದನದ ಮೆಂಬರ್ಶಿಪ್ಪನ್ನು ಕಳ್ಕೋತಾರೆ. ಉದಾಹರಣೆಗೆ MP ಆದವರು MLA ಆದರು, ಎಲೆಕ್ಷನಲ್ಲಿ ಗೆದ್ದರು ಅಂದ್ಕೊಳ್ಳಿ. ಅವರು 14 ದಿವಸದ ನೋಟಿಸ್ ಅಥವಾ 14 ದಿನಗಳ ಒಳಗೆ ಯಾವುದಾದರೂ ಒಂದು ಪದವಿಗೆ ರಾಜೀನಾಮೆಯನ್ನು ಕೊಡಬೇಕಾಗಿರುತ್ತದೆ. ಕೊಡದೇ ಇದ್ದಿದ್ದಲ್ಲಿ ಹಿಂದಿನ ಅಂದರೆ MP ಇದ್ದವರು MLA ಆದರೆ MP ಪೋಸ್ಟ್ ಹೋಗುತ್ತೆ, MLA ಇದ್ದವರು MP ಆದರೆ MLA ಪೋಸ್ಟ್ ಹೋಗುತ್ತೆ. ಸೊ ಯಾವುದು ಹಿಂದಿನ ಪದವಿ ಇತ್ತೋ ಅದು ಅವರು ಕಳ್ಕೊತಾರೆ ಅನ್ನುವಂತಹ ಪ್ರಾವಧಾನ ಆರ್ಟಿಕಲ್ 101 ಅಡಿಯಲ್ಲಿ ಇರುವಂಥದ್ದು. ಈ 2 ಮುಖ್ಯವಾದ ಪ್ರಾವಧಾನಗಳನ್ನು ನೆನಪಿಟ್ಕೋಬೇಕು ನೀವು. ಅದರ ಜೊತೆಯಲ್ಲಿ ಸೆಕ್ಷನ್ 151 ಬಗ್ಗೆ ನಾವು ಇಲ್ಲಿ ಮಾತಾಡಲಿದ್ದೇವೆ. ಸೆಕ್ಷನ್ 151 ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ನ ಪ್ರಕಾರ ನಾನು ಹೇಳ್ತಾ ಇದ್ದೆ, ಯಾರಾದರೂ ಒಬ್ಬ ವ್ಯಕ್ತಿ ಎಕ್ಸಿಕ್ಯೂಟಿವ್ಗೆ ಅಪಾಯಿಂಟ್ ಆದಾಗ ಅವರು ಮೆಂಬರ್ ಆಗಿಲ್ಲದೆ ಇದ್ದಾಗಲೂ ಆಗಬಹುದು. ಎಕ್ಸಿಕ್ಯೂಟಿವ್ ಅಂದರೆ ಚೀಫ್ ಮಿನಿಸ್ಟರು ಅಥವಾ ಕ್ಯಾಬಿನೆಟ್ ಮಿನಿಸ್ಟ್ರು ಆಗುವ ಪ್ರಾವಧಾನಗಳು ಇದ್ದಾವೆ. ಹಾಗೆ ಆಗಿದ್ದಲ್ಲಿ ಅವರು 6 ತಿಂಗಳೊಳಗೆ ಎಲೆಕ್ಷನ್ಸಿಗೆ ಗೆದ್ದು ಮತ್ತೆ ಸದನಕ್ಕೆ ವಾಪಸ್ ಬರಬೇಕು. ಆದರೆ 151 ಅಡಿಯಲ್ಲಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಏನಾದರೂ ಸದನ 1 ವರ್ಷದ ಒಳಗಡೆ ಡಿಸಾಲ್ವ್ ಆಗೋ ಹಾಗಿದ್ದರೆ ಅದಕ್ಕೆ ಬೈ ಎಲೆಕ್ಷನ್ಸ್ಗಳನ್ನು ಮಾಡೋ ಹಾಗಿಲ್ಲ ಅನ್ನುವಂಥದ್ದು. ಆದರೆ ಆ ಒಂದು ಪ್ರಾವಧಾನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಡಿಸ್ಕ್ರಿಷನಲ್ಲಿರುತ್ತೆ. ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಆಗುತ್ತದೆಯಾ ಇಲ್ಲ ಆ ಒಂದು ಪರಿಸ್ಥಿತಿಗಳನ್ನು ನೋಡಿ ECI ಡಿಸೈಡ್ ಮಾಡಬಹುದು. ಎಷ್ಟೋ ಸಂದರ್ಭಗಳಲ್ಲಿ 1 ವರ್ಷಕ್ಕಿಂತ ಕಡಿಮೆ ಅವಧಿ ಸದನದಿದ್ದರೂ ಸಹ ಎಲೆಕ್ಷನ್ಸ್ಗಳನ್ನು ಮಾಡಿರುವಂತಹ ಸಂದರ್ಭಗಳನ್ನು ನಾವು ನೋಡಿದ್ದೀವಿ. ಆದರೆ ಹೆಚ್ಚಿನ ಸಂದರ್ಭದಲ್ಲಿ ಚೀಫ್ ಮಿನಿಸ್ಟರ್ಗೆ ಸಂಬಂಧಿಸಿದಂತೆ ಈ ಒಂದು ಪ್ರಾವಧಾನವನ್ನು ಉಪಯೋಗಿಸುವಂಥದ್ದು ಹೆಚ್ಚಿಗೆ ಕಾಣ್ತಾ ಇರುವಂತಹ ಸಂಗತಿಯಾಗಿರುತ್ತದೆ. ಇದರ ಜೊತೆಯಲ್ಲಿ ಮುಖ್ಯವಾಗಿ ಕೇಂದ್ರ ಸರ್ಕಾರದ ಅನಿಸಿಕೆಯನ್ನು ಪಡೆದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ರೆಕಮೆಂಡೇಷನನ್ನು ಕೊಡಬೇಕಾಗಿರುತ್ತದೆ ಬೈ ಎಲೆಕ್ಷನ್ಸಿಗೆ ಸಂಬಂಧಿಸಿದಂತೆ. ಸೊ ಇಲ್ಲಿ ಹೇಳ್ತಾ ಇರುವಂಥದ್ದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೇಂದ್ರ ಸರ್ಕಾರದಿಂದ ಕನ್ಸಲ್ಟ್ ಮಾಡಿಬಿಟ್ಟು ಸರ್ಟಿಫೈ ಮಾಡಬೇಕಾಗಿರುತ್ತದೆ ಬೈ ಎಲೆಕ್ಷನ್ಸನ್ನು ಕಂಡಕ್ಟ್ ಮಾಡಲು ಸಾಧ್ಯವಿದೆಯಾ ಇಲ್ವಾ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ. ಅಂದರೆ ಇಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೇಂದ್ರ ಸರ್ಕಾರದ ಮಾತುಗಳನ್ನು ಕೇಳಬೇಕಾಗುತ್ತದೆ ಅನ್ನುವಂಥದ್ದು. ಆದರೂ ಸಹ ಸಂವಿಧಾನದಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಸಂಬಂಧಿಸಿದಂತೆ ಹೆಚ್ಚಿನ ಸೆಕ್ಯೂರಿಟಿ ಆಫ್ ಟೆನ್ಯೂರನ್ನು ಕೊಟ್ಟಿರುವಂಥದ್ದು. ಅಪಾಯಿಂಟ್ಮೆಂಟ್ ಆದ ನಂತರ ಅವರಿಗೆ ತೆಗಿಬೇಕು ಅಂತಂದರೆ ಇಂಪೀಚ್ಮೆಂಟ್ ಅನ್ನುವಂತಹ ಪ್ರೋಸೆಸ್ಸಿಗೆ ಒಳಗಾಗಬೇಕು ಅನ್ನುವಂಥದ್ದು. ಅಪಾಯಿಂಟ್ಮೆಂಟು ರಾಷ್ಟ್ರಪತಿಗಳ ಕಡೆಯಿಂದ ಆಗುತ್ತದೆ ಅನ್ನುವಂತಹ ಮಾಹಿತಿ ತಮಗೆಲ್ಲ ಗೊತ್ತಿದೆ. ರಾಷ್ಟ್ರಪತಿಗಳು ಆರ್ಟಿಕಲ್ 74 ಅಡಿಯಲ್ಲಿ ಎಲ್ಲ ವಿಷಯಗಳನ್ನು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನ ಏಡ್ ಆ್ಯಂಡ್ ಅಡ್ವೈಸಲ್ಲೇ ಮಾಡ್ತಾರೆ ಅನ್ನುವಂಥದ್ದು. ಸೊ ಸರ್ಕಾರದ ಒಂದಿಷ್ಟು ಇನ್ಫ್ಲೂಯೆನ್ಸು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ರಿಕ್ರೂಟ್ಮೆಂಟ್ನಲ್ಲಿ ಅಥವಾ ಅಪಾಯಿಂಟ್ಮೆಂಟ್ನಲ್ಲಿ ಇದ್ದ ಕಾರಣಕ್ಕೆ ಅದು ಸರ್ಕಾರದ ಪರವಾಗಿ ಕೆಲಸ ಮಾಡುವ ಸಾಧ್ಯತೆಗಳು ಇದ್ದಾವೆ ಅನ್ನುವಂಥದ್ದನ್ನು ಪರಿಗಣನೆಗೆ ತಗೊಂಡು ಹೇಗೆ CBIನ ಡೈರೆಕ್ಟರ್ ಆಗಿರಬಹುದು ಅಥವಾ ಬೇರೆ ಸಂಸ್ಥೆಗಳು ಯಾವ ಸ್ಟ್ಯಾಚ್ಯುಟರಿ ಮತ್ತು ಕಾನ್ಸ್ಟಿಟ್ಯೂಷನಲ್ ಇಲ್ವೋ ಅಲ್ಲಿ ನಾವು ಕೊಲಿಜಿಯಮ್ನ ಯೂಸ್ ಮಾಡ್ತಿದ್ದೀವಿ. ಅಂದರೆ ಪ್ರೈಮ್ ಮಿನಿಸ್ಟರು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಲೀಡರ್ ಆಫ್ ಅಪೋಸಿಷನ್ ಸೇರಿಕೊಂಡು ಮಾಡುವಂತಹ ಅಪಾಯಿಂಟ್ಮೆಂಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲೂ ತರಲು ಸಾಧ್ಯ ಮಾಡಬೇಕು. ಯಾಕಂದರೆ ಆವಾಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ಇಂಪಾರ್ಶಿಯಾಲಿಟಿ ಆಗಿ ಒಬ್ಬ ವ್ಯಕ್ತಿಯನ್ನು ಅಪಾಯಿಂಟ್ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಇವೆಲ್ಲದನ್ನು ನೋಡಿದಾಗ ಯಾಕೆ ಇಷ್ಟೊಂದು ಇದನ್ನು ಚರ್ಚೆ ಮಾಡ್ತಿದ್ದೀವಿ ಅಂತಂದರೆ ಉತ್ತರಾಖಂಡ್ನ
ಉದಾಹರಣೆಯನ್ನು ತಗೊಂಡು ಆ ಒಂದು ಎಕ್ಸಾಂಪಲನ್ನು ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಉಪಯೋಗಿಸಲು ಸಾಧ್ಯತೆಗಳು ಇದ್ದಾವೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರಾವಧಾನಗಳನ್ನು ನಾವು ಅರ್ಥೈಸಿಕೊಂಡು ಏನೆಲ್ಲ ಬದಲಾವಣೆಗಳು ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ರ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಬೇಕಾಗಿರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.